ಪವರ್ ಟಿವಿಯಿಂದ ಡಿಸಿ ಕಚೇರಿಯ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ಸಿಬ್ಬಂದಿ ಕಚೇರಿಗೆ ಹಾಜರಾಗಿದ್ದಾರಾ ಇಲ್ಲವಾ? 10 ಗಂಟೆಗೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಬೇಕು. ಇದು ಕಡ್ಡಾಯ. 10 ಗಂಟೆಗೆ ಬರಬೇಕು ಸರ್ಕಾರಿ ನೌಕರರು ಅಥವಾ ಸಿಬ್ಬಂದಿಗಳು. ನಿಮಗೆ ತೋರಿಸ್ತೀವಿ, ನಾವು ಹೇಳಲಿಕ್ಕೆ ಹೋಗಲ್ಲ, ನಿಮಗೆ ತೋರಿಸ್ತೀವಿ ಬಂದಿದ್ದಾರಾ ಇಲ್ವಾ, ನಿಮಗೆ ಅಟೆಂಡೆನ್ಸ್ ಡೈರೆಕ್ಟ್ ತೋರಿಸ್ತೀವಿ. ಸಿಬ್ಬಂದಿ ಆದೇಶ ಪಾಲನೆಯನ್ನ ಮಾಡ್ತಿದ್ದಾರಾ ಇಲ್ವಾ? ಡಿಸಿ ಕಚೇರಿಯಿಂದ ಪವರ್ ಗ್ರೌಂಡ್ ರಿಪೋರ್ಟ್. ಬೆಂಗಳೂರು ಉತ್ತರ ದಕ್ಷಿಣ ತಾಲೂಕು ಕಾರ್ಯಾಲಯವನ್ನ ತೋರಿಸ್ತೇವೆ. ಎಷ್ಟರ ಮಟ್ಟಿಗೆ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 10 ಗಂಟೆ ಆದ್ರೂ ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ, ಹಿಂಗಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ, ಅಂದ್ರೆ ಪ್ರತ್ಯಕ್ಷ ವರದಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಡಿಕೆ ಶಿವಕುಮಾರ್ ನೂತನವಾಗಿ ಸಿಎಂ ಆದ ಬಳಿಕ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಬೇಕು ಬೆಳಗಿನ ಜಾವ 10 ಗಂಟೆ ಒಳಗಡೆ, ಮತ್ತೆ ಲಾಗೌಟ್ ಆಗಬೇಕು ಒಂದು ಸಮಯ ಮುಗಿದ ನಂತರ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಮಾಡಿದ್ರು. ಆ ಆದೇಶದಂತೆ ನಿನ್ನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ 10 ಗಂಟೆ 10 ನಿಮಿಷ ಆಗ್ತಾ ಇದೆ. ಈಗ ಸಮಯ ಕಂದಾಯ ಭವನದ ಒಂದು ಸರ್ಕಾರ ಏನು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಉತ್ತರ ತಾಲೂಕು ಏನಿದೆ ಈ ಒಂದು ಕಚೇರಿಗೆ ಕೂಡ ನಾವು ಇವತ್ತು ಬಂದಿದ್ದೀವಿ. 10 ಗಂಟೆ 10 ನಿಮಿಷ ಆಗಿದೆ. ಏನು ಸರ್ಕಾರ ಮಾಡಿರುವಂತಹ ಆದೇಶವನ್ನ ಎಷ್ಟರ ಮಟ್ಟಿಗೆ ಸರ್ಕಾರದ ಸಿಬ್ಬಂದಿಗಳು ಪಾಲನೆ ಮಾಡ್ತಾರೆ ಅನ್ನುವಂತಹದ್ದನ್ನ ಇಲ್ಲಿ ರಿಯಾಲಿಟಿ ಚೆಕ್ ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಬಹುತೇಕ ಕ್ಯಾಬಿನ್ಗಳು ಕೂಡ ಖಾಲಿಯಾಗಿರುವಂತಹದ್ದು. ಏನು ಆಪ್ನ ಮೂಲಕವಾಗಿ ಹಾಜರಾತಿ ಕಡ್ಡಾಯವನ್ನ ಕರ್ತವ್ಯಗೊಳಿಸಿದ್ರು, ಆ ಒಂದು ಹಾಜರಾತಿಗೆ ಅವರು ಕಡ್ಡಾಯವಾಗಿ ಆಗ್ಬೇಕು. ಬೆಳಗಿನ ಜಾವ 10 ಗಂಟೆಗೆ ಮತ್ತು ಹೊರಡುವಂತಹ ಸಂದರ್ಭದಲ್ಲಿ ಕೂಡ ಏನು ಸಂಜೆ ಟೈಮ್ ಮುಗಿಯುತ್ತೆ, ಆ ಒಂದು ಟೈಮಲ್ಲಿ ಕೂಡ ಲಾಗೌಟ್ ಅನ್ನ ಮಾಡಬೇಕು. ಒಂದು ವೇಳೆ ಏನಾದ್ರೂ ಓವಡಿ ಕರ್ತವ್ಯದಲ್ಲಿ ಔಟ್ಸೈಡ್ ಡ್ಯೂಟಿ ಅಂತ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಒಂದು ಏನೋ ಒಂದು ಮಾಹಿತಿಯನ್ನು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡ ಕೊಡಬೇಕಾಗುತ್ತೆ. ಅದಾದ ಬಳಿಕ ಏನಾದ್ರೂ ಅದಕ್ಕೆ ಅವರು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಪರಿಗಣಿಸಬಹುದು. ಅದನ್ನ ಹೊರತುಪಡಿಸಿದ್ರೆ ಈಗ ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಬರಬೇಕಾಗುತ್ತೆ, ಮತ್ತೆ ಆ ಒಂದು ಟೈಮ್ ಅನ್ನ ಮುಗಿಸ್ಕೊಂಡು ಕೂಡ ಹೋಗ್ಬೇಕಾಗುತ್ತೆ. ಆದ್ರೆ ಕೆಲವೊಂದು ಕಚೇರಿಗಳಲ್ಲಿ ಅಧಿಕಾರಿಗಳು ಬಂದಿದ್ರೆ ಕೆಲವೊಂದು ಕಡೆ ಇನ್ನೂ ಕೂಡ ಹಾಜರಾಗ್ಲಿಲ್ಲ. ಅದನ್ನ ದೃಶ್ಯಗಳಲ್ಲೂ ಕೂಡ ಕಾಣಬಹುದು. ಅಷ್ಟರ ಮಟ್ಟಿಗೆ ಕೂಡ ಇಲ್ಲಿ ಇರುವಂತಹದ್ದು. ಸೊ ಸದ್ಯ ಸರ್ಕಾರ ಮಾಡಿರುವಂತಹ ಈ ಆದೇಶ ಈಗ ಆರಂಭದಲ್ಲಿ ಇನ್ನೂ ಅವರಿಗೆ ಮೆಸೇಜ್ ತಲುಪಿಲ್ವಾ ಅಥವಾ ತಲುಪಿದ್ರು ಕೂಡ ಎಂದಿನಂತೆ ಕೂಡ ತಮ್ಮ ಒಂದು ಬೇಜವಾಬ್ದಾರಿಯಿಂದ ಕೆಲಸಕ್ಕೆ ಬರಬಹುದು ಅನ್ನುವಂತಹ ಒಂದು ಉಡಾಫೆ ಮನಸ್ಥಿತಿ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗಿರುವಂತದ್ದು. ಸದ್ಯ ಈ ಒಂದು ಚೇಂಬರ್ ನಲ್ಲಿ ಇರುವಂತಹ ಒಂದು ಸನ್ನಿವೇಶ ಇದು. ಉಳಿದಂತೆ ಇನ್ನು ಈ ಒಂದು ಕಂದಾಯ ಭವನದಲ್ಲಿ ಇರುವಂತಹ ಏನು ಕಚೇರಿಗಳೇನಿದೆ ಅದಕ್ಕೂ ಕೂಡ ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡೋಣ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.